ರತ್ನ ಮಲ್ಲೇಶ್ ಬಾಬು ಅವರ ಒಂದು ಸನ್ಮಾನವನ್ನು ಮಾಡಿದ್ದಾರೆ. ನಾನು ಕೂಡ ಅವರಿಗೆ ನಮ್ಮ ಪುರಸಭೆ ಪರವಾಗಿ ಅಭಿನಂದನೆಗಳನ್ನು ಕೂಡ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಆ ಸಮಾರಂಭದಲ್ಲಿ ಗೌರವಾನ್ವಿತ ಮಾಜಿ ಶಾಸಕರಾಗಿರ್ತಕ್ಕಂಥ ನಾರಾಯಣ ಚಮ್ಮಣ್ಣವರು ಮಾತಾಡಿದರು. 3 ಬಾರಿ ಹಬ್ಬ ಮಾಡಿಕೊಂಡಿದ್ದೆ ಎಸ್ ಎನ್ ಹಬ್ಬ ಮಾಡಿಕೊಂಡಿಲ್ಲ. ಎಷ್ಟನ್ನು ಸಂಪಾದನೆ ಮಾಡಿರ್ತಕ್ಕಂಥ ಸ್ವಂತ ಆಸ್ತಿಗಳನ್ನು ಮಾಡಿ ಸಮಾಜ ಸೇವೆಯನ್ನು ಮಾಡಿ ಮೊದಲ ಬಾರಿಗೆ MLA ಆದೆ. ತದನಂತರ 2 ಚುನಾವಣೆಗಳಲ್ಲಿ ನನ್ನ ಅಭಿವೃದ್ಧಿಯನ್ನು ನೋಡಿ ಜನರು ಮತ ಹಾಕಿದ್ರು. ನಾನು ಯಾವುದೂ ಹಬ್ಬ ಮಾಡಿಕೊಳ್ಳಲ್ಲ. ನಾರಾಯಣಸ್ವಾಮಣ್ಣ, ನೀನು ಇವತ್ತು ಕಾಂಗ್ರೆಸ್ನಲ್ಲಿ 2008ರಲ್ಲಿ ಒಬ್ಬ ಶಾಸಕನಾಗಿ ಗೆದ್ದು ಬಂದ ನಂತರ ನೀನು BJPಗೆ ಹೋದಲ್ಲಣ್ಣ. BJPಗೆ ಹೋದ ನಂತರ ಇವತ್ತು ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಕೋಟ್ಯಾಂತರ ಕಾಂಪ್ಲೆಕ್ಸು, ಯಲಂಕ ಆಸ್ತಿ, ಹೆಬ್ಬಾಳದ ಆಸ್ತಿ, BDS ಸೈಟ್ಗಳು ಇತ್ತೀಚೆಗೆ 1 ತಿಂಗಳು ನಿಮ್ಮ ಹೆಸರು ವರ್ಗಾವಣೆ ಕೂಡ ಆಯಿತು. ಇವೆಲ್ಲ ಕೂಡ ಯಾವ ಹಣದಿಂದ ಮಾಡಿದ್ದು ಅಂತೇಳಿ ನಾರಾಯಣಸ್ವಾಮಣ್ಣವರು ಹೇಳಬೇಕಾಗ್ತದೆ. ಎರಡನೇ ಚುನಾವಣೆಯಲ್ಲಿ BJPದಂಥವರು ಏಕಾಏಕಿಯಾಗಿ ನೀವು JDSನ ಮಲ್ಲೇಶ್ ಬಾಬು ಸಹಾಯ ಮಾಡೋಕ್ಕೆ ಹೊರಟ್ರಲ್ಲಣ್ಣ, ಅದನ್ನು ಯಾವ ಕಾರಣಕ್ಕೆ ಹೋದ್ರಿ ಅಂತೇಳಿ ಜನರ ಮುಂದೆ ತಾವು ತಿಳಿಸಬೇಕಾಗ್ತದೆ. 3ನೇದಾಗಿ ಮೊನ್ನೆ BJPಯಲ್ಲಿ ತಾವು ಅಭ್ಯರ್ಥಿ ಆಗಿ ಸ್ಪರ್ಧೆ ಮಾಡಿ ಕಡೇ ದಿವಸ ತಾವು ಸ್ಪರ್ಧೆಯಿಂದ ಹಿಂದುಳಿದ್ರಲ್ಲ, ಅದು ಯಾವ ಕಾರಣಕ್ಕೆ ಅಂತ ಜನ ತಿಳಿಸಬೇಕಾಗ್ತದೆ. ಇದಾದ ಚುನಾವಣೆ ಆದ 3 ದಿವಸಕ್ಕೆ ಕೋಲಾರ ಕೀರ್ತಿ ಫೈನಾನ್ಸಲ್ಲಿ 9 ಕೋಟಿ ರೂಪಾಯಿಗಳನ್ನು ತಾವು ಡಿಪಾಸಿಟ್ ಅಲ್ಲ ತಗೊಂಡು ಕೊಟ್ಟರಲ್ಲ, ಅದು ಯಾವ ಹಣ ಅಂತ ಕೂಡ ತಿಳಿಸಬೇಕಾಗ್ತದೆ. ಎನ್ ನಾರಾಯಣಸ್ವಾಮಿಗೆ 30 ವರ್ಷಗಳಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಇನ್ಕಮ್ ಟ್ಯಾಕ್ಸಿನ ನನ್ನ ಪ್ರತಿಯೊಂದು ಆಸ್ತಿ ಕೂಡ ಲೆಕ್ಕ ಇದೆ. ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಆಸ್ತಿ ಕೂಡ ಲೆಕ್ಕ ಇದೆ. ಪಾಪ SN ಸಿಟಿ ನಿಮ್ಮ ಅಪ್ಪನ ಆಸ್ತಿನಾ? ನೀನೇನಾದರೂ ಬಂಡವಾಳ ಹಾಕಿದ್ದೀಯಾ? ನೀನು ಪಾಲ್ದಾರನ? SN ಸಿಟಿ ನನ್ನ ಮಗನ, ನಮ್ಮ ಪಾಲ್ದಾರರ ಒಂದು ಪಾಲ್ದಾರಿಗೆ ಇರ್ತಕ್ಕಂಥ ಆಸ್ತಿ ಅದು. SN ಸಿಟಿ ಬಗ್ಗೆ ಮಾತಾಡ್ತೀಯಲ್ಲ, ಹಿಂದೆ ಒಬ್ಬ ಮಹಾನ್ ಭಾವ 5 ವರ್ಷ ಮಾತಾಡ್ಕೊಂಡಿದ್ದ, ಯಾರೇ ಲೇಔಟ್ ಮಾಡಿದ್ದಾರೆ, ಕುಂಟೆ ಮಾಡಿದ್ದಾರೆ ಅಂತ. 5 ವರ್ಷಗಳಲ್ಲಿ ಆ ಮಹಾನ್ ಭಾವನಕ್ಕಿಂತ 1 ಇಂಚು ಪ್ರೂವ್ ಮಾಡೋಕ್ಕಾಗಲಿಲ್ಲ. ಅವ ನೀನು ಹೊಸ್ದಾಗಿ ಉಟ್ಕೊಂಡಿದ್ದೀಯ. ನಿನಗೆ ಹೇಳ್ತೀನಿ ನಾರಾಯಣಸ್ವಾಮಣ್ಣ, ನೀನು ನಿಮ್ಮಪ್ಪ ಒಬ್ಬನು ಹುಟ್ಟಿದ್ದರೆ ಆ SN ಸಿಟಿಯಲ್ಲಿ ತಪ್ಪಿದೆ ಅಂತ ಪ್ರೂವ್ ಮಾಡು. ನಾನು ಬಜಾರಲ್ಲಿ ಬಂದು ನಿನ್ನ ಕಾಲ್ ಕೆಳಗೆ ಹೋಗ್ತೀನಿ. SN ಸಿಟಿ ಆಸ್ತಿ ನಿಮ್ಮ ಅಪ್ಪನ ಆಸ್ತಿ ಅಲ್ಲ. ಇನ್ನೊಂದು ಬಾರಿ ನೀವು SN ಸಿಟಿ ಬಗ್ಗೆ ಮಾತಾಡಿದರೆ, ನೀನೇನು ಅಕ್ರಮವಾಗಿ ಬೆಂಗಳೂರಲ್ಲಿ ಕಾಂಪ್ಲೆಕ್ಸ್ ಮಾಡಿದೆಯಾ, ಸೈಟ್ಗಳು ಮಾಡಿದೆಯಾ, ಹೆಬ್ಬಾಳದಲ್ಲಿ ಜಮೀನು ಮಾಡಿದೆಯಾ, ಇವೆಲ್ಲವನ್ನು ದಾಖಲೆ ಸಮೇತ ತೊಗೊಂಬಂದು ಜನರಿಗೆ ತಿಳಿಸ್ಬೇಕು. ನಾರಾಯಣಸ್ವಾಮಣ್ಣವರೇ, ಸ್ವಲ್ಪ ವಯಸ್ಸಾಗಿದೆ, ಗೌರವದಿಂದ ಮಾತಾಡೋದನ್ನು ಮೊದಲು ಕಲ್ತ್ಕೊಳ್ಳಿ ಅಂತೇಳಿ ನಾರಾಯಣಸ್ವಾಮಣ್ಣವರಲ್ಲಿ ಮನವಿಯನ್ನು ಮಾಡ್ತೀನಿ.